ಅನ್ನದಾತನಿಗೆ ಗೊಬ್ಬರ ಶಾಕ್, ಎಂಆರ್ಪಿಗಿಂತ ಹೆಚ್ಚಿನ ಬೆಲೆಗೆ ರಸಗೊಬ್ಬರ ಮಾರಾಟ. ದೇಶದ ಬೆನ್ನೆಲುಬು ಅನ್ನದಾತನಿಗೆ ಈಗ ರಸಗೊಬ್ಬರದೇ ದೊಡ್ಡ ತಲೆನೋವಾಗಿದೆ. ಒಂದ್ ಕಡೆ ಮಳೆ ಬೆಳೆಯ ಆತಂಕವಾದ್ರೆ ಇನ್ನೊಂದ್ ಕಡೆ ರಸಗೊಬ್ಬರ ಮಾರಾಟಗಾರರ ಲೂಟಿ ದಂಧೆ ಮಿತಿ ಮೀರಿದೆ. ಹೌದು, ರಾಜ್ಯದಲ್ಲಿ ಯೂರಿಯಾ, ಡಿಎಪಿ ಹಾಗೂ ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನ ನಿಗದಿತ ಎಂಆರ್ಪಿ ಬೆಲೆಗಿಂತ ಹೆಚ್ಚಿನ ದರಕ್ಕೆ ಮಾರಾಟ ಮಾಡಿ ರೈತರ ರಕ್ತ ಹೀರ್ತಾ ಇದ್ದಾರೆ ಖದೀಮರು. ಕೃಷಿ ಇಲಾಖೆಯ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ಕುಳಿತಿದ್ದಾರಾ ಎನ್ನುವ ಪ್ರಶ್ನೆ ಈಗ ಉದ್ಭವವಾಗಿದೆ. ಇಂತಹ ಅಕ್ರಮ ದಂಧೆಕೋರರ ವಿರುದ್ಧ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ರಾಜ್ಯಾಧ್ಯಕ್ಷ ಜೋಗನಹಳ್ಳಿ ಗುರುಮೂರ್ತಿ ಅವರು ಭರ್ಜರಿ ಸಮರವನ್ನೇ ಸಾರಿದ್ದಾರೆ. ಮಾನೀಯ ಬಂಧುಗಳೇ, ಕರ್ನಾಟಕದಲ್ಲಿ ಈ ವರ್ಷದ ಗೊಬ್ಬರದ ಸರಬರಾಜು ಅರ್ಧಕ್ಕರ್ಧ ಕಡಿಮೆಯಾಗಿದೆ. ಸುಮಾರು 60 ಲಕ್ಷ ಟನ್ ಕೊಡಬೇಕಾದ್ರ ಬದಲು 28 ಲಕ್ಷ ಟನ್ ಕಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಇಲಾಖೆಯವರು ಹೇಳ್ತಿದ್ದಾರೆ. ಇದು ಯಾವ್ಯಾವುದಕ್ಕೂ ಸಾಲೋದಿಲ್ಲ. ಯಾತಕ್ಕೆ ಹಿಂಗೆ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ. ದನದಾಹಿ ಡೀಲರ್ಗಳ ಅಸಲಿ ಆಟ ಹೇಗಿದೆ ನೋಡಿ. ಯೂರಿಯಾ 45 ಕೆಜಿ, ಸರ್ಕಾರದ ನಿಗದಿತ ಸಬ್ಸಿಡಿ ದರ 266 ರೂಪಾಯಿ, ಆದರೆ ಮಾರ್ತಾ ಇರೋದು 320 ರೂಪಾಯಿಗೂ ಅಧಿಕ. ಇನ್ನು ಡಿಎಪಿ 50 ಕೆಜಿ, ಅಸಲಿ ದರ 1350, ಆದರೆ ಅನ್ನದಾತನಿಂದ ಕಿತ್ಕೊಳ್ತಾ ಇರೋದು ಮಾತ್ರ 1450 ರೂಪಾಯಿಗೂ ಅಧಿಕ. ಇಷ್ಟೇ ಅಲ್ಲದೆ ಗೊಬ್ಬರ ಬೇಕೆಂದ್ರೆ ಬೇಡದ ಲಿಂಕ್ ಪ್ರಾಡಕ್ಟ್ಗಳನ್ನು ಅಂದರೆ ಬೇರೆ ಔಷಧಿ ಉತ್ಪನ್ನಗಳನ್ನು ಬಲವಂತವಾಗಿ ಖರೀದಿಸಬೇಕು ಅಂತ ರೈತರಿಗೆ ಹೆದರಿಸಲಾಗ್ತಾ ಇದೆ. ಇದು ವ್ಯಾಪಾರವಲ್ಲ, ಹಗಲು ದರೋಡೆ. ಪ್ರತಿ ಗೊಬ್ಬರದ ಅಂಗಡಿಯ ಮುಂದೆ ದಾಸ್ತಾನು ವಿವರ ಹಾಗೂ ಕಡ್ಡಾಯ ದರ ಪಟ್ಟಿ ಪ್ರದರ್ಶನ ಮಾಡಲೇಬೇಕು. ರೈತರು ದೂರು ನೀಡಲು ಅನುಕೂಲವಾಗುವಂತೆ ತಾಲೂಕು ಮತ್ತು ಜಿಲ್ಲಾ ಅಧಿಕಾರಿಗಳು ಸಂಪರ್ಕ ಸಂಖ್ಯೆಯನ್ನ ಫಲಕದಲ್ಲಿ ಹಾಕಬೇಕು. ನಿಯಮ ಮೀರಿ ಹಗಲು ದರೋಡೆಗಿಳಿದಿರುವ ಡೀಲರ್ಗಳ ಪರವಾನಗಿಯನ್ನ ಕೃಷಿ ಇಲಾಖೆ ತಕ್ಷಣವೇ ರದ್ದುಗೊಳಿಸಬೇಕು. ಇನ್ನು ಕಷ್ಟದಲ್ಲಿರುವ ಅನ್ನದಾತನ ಪರವಾಗಿ ಧ್ವನಿ ಎತ್ತಿರುವ ಕೆಆರ್ಎಸ್ ಪಕ್ಷ ಈಗ ನೇರವಾಗಿ ಕಣಕ್ಕಿಳಿದಿದೆ. ರೈತರಿಗೆ ಬಿತ್ತನೆ ಬೀಜ ಅಥವಾ ರಸಗೊಬ್ಬರ ಪೂರೈಕೆಯಲ್ಲಿ ಯಾವುದೇ ರೀತಿಯ ಅಕ್ರಮ ವಂಚನೆ ಅಥವಾ ಹೆಚ್ಚಿನ ಹಣ ವಸೂಲಿ ಕಂಡು ಬಂದರೆ ತಕ್ಷಣವೇ ನೀವು ಕೆಆರ್ಎಸ್ ಪಕ್ಷದ ಅಧಿಕೃತ ಸಹಾಯವಾಣಿಗೆ ಕರೆ ಮಾಡಿ ದೂರನ್ನು ನೀಡಬಹುದು. ಸಹಾಯವಾಣಿ ಸಂಖ್ಯೆ 7667971041. ರೈತರ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಹೊಡಿತಾ ಇರುವ ಈ ವ್ಯವಸ್ಥೆಯ ವಿರುದ್ಧ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಿರಂತರವಾಗಿ ಜಾಗೃತಿಯನ್ನ ಮೂಡಿಸುತ್ತೆ. ಅಧಿಕಾರಿಗಳೇ, ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಅನ್ನದಾತನ ಹೊಟ್ಟೆಗೆ ಹೊಡೆಯುವವರ ವಿರುದ್ಧ ಖಡಕ್ ಕ್ರಮವನ್ನ ಕೈಗೊಳ್ಳಿ. ಏನೇ ಆದರೂ ಕೂಡ ತಿನ್ನೋ ಅನ್ನ ಬೆಳೆಯುವಂಥ, ವರ್ಷದ ಅನ್ನವನ್ನು ಬೆಳೆಯುವಂಥ ರೈತನಿಗೆ ಈ ರೀತಿ ಮೋಸ ಆಗಬಾರ್ದು. ಮುಂಗಾರಿನಲ್ಲಿ ಯಾವ ರೀತಿ ಅಪಾಯಗಳನ್ನು ಎದುರಿಸದೆ ಹೋದರೆ ಮುಂದಕ್ಕೆ ದೇಶಕ್ಕೆ ಅನ್ನದ ಕೊರತೆ ಆದಾಗ ಮುಂದೆ ಏನು ಮಾಡೋದು ಅನ್ನೋ ಲೆಕ್ಕಾಚಾರ ಆಳುವಂಥ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎರಡೂ ಕೂಡ ಇರಬೇಕು. ಇವರು ಅನ್ನ ತುಂಬಿದೆ, 1 ವರ್ಷದ ಉಗ್ರಾಣದಲ್ಲಿ 1 ವರ್ಷದ ಅನ್ನ ತುಂಬಿದೆ ಅಂತ ಹೇಳ್ತಿದ್ದಾರೆ ಬಾಯಲ್ಲಿ. ಆದರೆ ಇದರ ಅನಾಹುತ ಈ ವರ್ಷ ಮಳೆ ಬೇರೆ ಕೈ ಕೊಡ್ತಿದೆ. ಇದ್ರ ಜೊತೆಗೆ ಗೊಬ್ಬರ ಕೂಡ ಇಲ್ಲದೆ ಹೋದರೆ ನಾವು ಹಿಂದೆ 64, 65, 66ರಲ್ಲಿ ಅನುಭವಿಸ್ಬೇಕಂತ ಸಂಕಷ್ಟ, ಅನ್ನದ ಬರವನ್ನು ಅನುಭವಿಸಿದ್ವಲ್ಲ ಅಂಥ ಕಾಲ ಬರ್ಬೋದು ಅನ್ನೋ ಸೂಚನೆ ಇವತ್ತು ಕಾಣ್ತಾ ಇದೆ. ಆದ್ದರಿಂದ ಸರ್ಕಾರಗಳು ಎಚ್ಚೆತ್ಕೊಂಡು, ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡು, ಮತ್ತು ಎಲ್ಲ ಅನ್ನ ಉಣ್ಣುವಂಥ ಎಲ್ಲ ಜನರು ಕೂಡ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಮುಂದಾಗಬೇಕು ಅಂತ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.